ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಯಾಂಡಲ್ವುಡ್ ರಿವ್ಯೂಸ್. ಇವತ್ತು ನಾನು ರಿವ್ಯೂ ಮಾಡ್ತಾ ಇರೋ ಸಿನಿಮಾ ಯಾವ್ದಪ್ಪ ಅಂದ್ರೆ ಹುಲಿ ಹೆಬ್ಬುಲಿ ಸಿನಿಮಾ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಹೆಬ್ಬುಲಿ ಸಿನಿಮಾ ಹೇಗಿದೆ ಅಂತ ನಿಮ್ಮೆಲ್ಲರಿಗೂ ಹೇಳ್ತೀನಿ ಬನ್ನಿ. ಹೆಬ್ಬುಲಿ ಸಿನಿಮಾ ಸ್ಟೋರಿ ಏನಪ್ಪಾ ಅಂದ್ರೆ, ಸ್ಟಾರ್ಟಿಂಗ್ ಅಲ್ಲೇ ಒಂದು ಸರ್ಜಿಕಲ್ ಸ್ಟ್ರೈಕ್ ನಡೆಯುತ್ತೆ. ಸರ್ಜಿಕಲ್ ಸ್ಟ್ರೈಕ್ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ನಮ್ಮ ದೇಶದ ಸೋಲ್ಜರ್ಸ್ಗಳು ಬೇರೆ ದೇಶದ ಪರ್ಮಿಷನ್ ಇದ್ರೆ ಅವ್ರ ದೇಶದಲ್ಲಿ ಹೋಗ್ಬಿಟ್ಟು ಆಪರೇಷನ್ ಕನೆಕ್ಟ್ ಮಾಡೋದಕ್ಕೆ ಸರ್ಜಿಕಲ್ ಸ್ಟ್ರೈಕ್ ಅಂತಾರೆ. ಸೊ ಆ ತರ ನಮ್ಮ ಸುದೀಪ್ ಅವರು ಸೋಲ್ಜರ್ ಆಗಿರ್ತಾರೆ ಈ ಸಿನಿಮಾದಲ್ಲಿ. ಸೊ ಅವರು ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಹೋಗಿ ಸರ್ಜಿಕಲ್ ಸ್ಟ್ರೈಕ್ ನ ಕಂಡಕ್ಟ್ ಮಾಡ್ತಾರೆ. ಅದೇನಕ್ಕೋಸ್ಕರ ಮಾಡ್ತಾರೆ ಅಂದ್ರೆ, ಕೆಲವೊಂದು ನಮ್ಮ ದೇಶದ ಪ್ರಜೆಗಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ತಾರೆ. ಸೊ ಆ ಪ್ರಜೆಗಳಲ್ಲಿ ನಮ್ಮ ಹೀರೋಯಿನ್ ಕೂಡ ಇರ್ತಾರೆ. ಆ ಹೀರೋಯಿನ್ ಯಾರಪ್ಪ ಅಂದ್ರೆ ಅಮಲಾ ಪಾಲ್ ಅವರು. ಸೊ ಅಮಲಾ ಪಾಲ್ ಅವ್ರನ್ನ ಸರ್ಜಿಕಲ್ ಸ್ಟ್ರೈಕ್ ನಡೆಸಿ ನಮ್ಮ ಸುದೀಪ್ ಅವರು ಆ ದೇಶದಿಂದ ನಮ್ಮ ದೇಶಕ್ಕೆ ಕರ್ಕೊಂಡ್ ಬರ್ತಾರೆ. ಸೊ ಅಮಲಾ ಪಾಲ್ ಅವ್ರಿಗೆ ಈ ಸಿನಿಮಾದಲ್ಲಿ ಸುದೀಪ್ ಅವರ ನೋಡಿದ ತಕ್ಷಣ ಲವ್ ಆಗುತ್ತೆ. ಸೊ ಬಟ್ ಸುದೀಪ್ ಅವ್ರಿಗೆ ಲವ್ ಅಂತ ಎಲ್ಲ ಇಂಟ್ರೆಸ್ಟ್ ಇರಲ್ಲ. ಅವ್ರಿಗೆ ದೇಶ ಪ್ರೇಮ ದೇಶ ಅಂತ ತುಂಬಾ ಇಷ್ಟ ಇರುತ್ತೆ. ಸೊ ಅಮಲಾ ಪಾಲ್ ಅವರು ಸುದೀಪ್ ಅವರಿಗೆ ಲವ್ ಮಾಡಿ ಅಂತ ಬೀಳ್ತಾರೆ. ಇದ್ರ ಮಧ್ಯದಲ್ಲಿ ನಮ್ಮ ಚಿಕ್ಕಣ್ಣ ಎಂಟ್ರಿ ಕೊಡ್ತಾರೆ. ಚಿಕ್ಕಣ್ಣ ಎಂಟ್ರಿ ಕೊಟ್ಟು ನಾನು ಲವ್ ಮಾಡ್ತೀನಿ ಅಂತ ಬದ್ನಾನ್ ಸಿನಿಮಾ ಸ್ಟೋರಿ ಇದೆಯಲ್ಲ, ಅದನ್ನೇ ಕಾಮಿಡಿ ತರ ಹೀರೋಯಿನ್ ಹಿಂದೆ ಬೀಳ್ತಾರೆ. ಸೊ ಇಷ್ಟು ಸ್ಟೋರಿ ನಡೀತಾ ಇರುವಾಗಲೇ ಸುದೀಪ್ ಅವ್ರಿಗೆ ಅವ್ರ ಮನೆಯಿಂದ ಒಂದು ಲೆಟರ್ ಬರುತ್ತೆ. ಆ ಲೆಟರ್ ಏನಪ್ಪಾ ಅಂದ್ರೆ, ನಿಮ್ಮ ಬ್ರದರ್ ಸತ್ತೋಗಿದ್ದಾರೆ, ಸೊ ದಯವಿಟ್ಟು ಬನ್ನಿ ಅಂತ ಒಂದು ಲೆಟರ್ ಬರುತ್ತೆ. ಸೊ ಸುದೀಪ್ ಅವ್ರ ಬ್ರದರ್ ಈ ಸಿನಿಮಾದಲ್ಲಿ ಯಾರಪ್ಪ ಅಂದ್ರೆ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ಸೊ ಏನೇನು ಸತ್ತೋದ್ರು ಅಂತ ಸುದೀಪ್ ಅವ್ರು ಏನ್ ಮಾಡ್ತಾರೆ, ಬಾಂಡಲ್ ಇದ್ದಂತ ಸುದೀಪ್ ಅವರು ಅಲ್ಲಿಂದ ಸೀದಾ ಅವ್ರ ಮನೆಗೆ ಬಂದ್ಬಿಡ್ತಾರೆ. ಮನೆಗೆ ಬಂದ್ಮೇಲೆ ಸುದೀಪ್ ಅವ್ರದ್ದು ಮತ್ತೆ ಅಮಲಾ ಪಾಲ್ ಅವ್ರದ್ದು ಕನೆಕ್ಷನ್ ಕಟ್ ಆಗ್ಬಿಡುತ್ತೆ. ಸೊ ಇದಾದ್ಮೇಲೆ ಅವ್ರು ರವಿಚಂದ್ರನ್ ಅವರು ಏನು ಸಾಯ್ತಾರೆ ಅಂತ ಸುದೀಪ್ ಅವರು ಬಂದು ತನಿಖೆ ಮಾಡೋದಕ್ಕೆ ಶುರು ಮಾಡ್ತಾರೆ. ರವಿಚಂದ್ರನ್ ಅವರು ಈ ಸಿನಿಮಾದಲ್ಲಿ ಒಬ್ರು DC ಆಗಿರ್ತಾರೆ. DC ಅಂದ್ರೆ ಗೊತ್ತಾ, ಡಿಸ್ಟ್ರಿಕ್ಟ್ ಕಲೆಕ್ಟರ್. ಸೊ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಪೊಲೀಸ್ ಕೇಸ್ ಫೈಲ್ ಎಲ್ಲ ಎಂಟ್ರಿ ಆಗುತ್ತೆ. ಸೊ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರಾ ಇಲ್ಲ ಏನು ಕೊಲೆ ಆಗಿದ್ದಾರಾ ಅನ್ನೋದನ್ನ ಸುದೀಪ್ ಅವರು ಕಂಡು ಹಿಡಿದು ಏನ್ ಮಾಡ್ತಾ ಅನ್ನೋದನ್ನ ನೀವು ಕಂಡು ಹಿಡಿತಾರಾ ಇಲ್ವಾ. ಸೊ ರವಿಚಂದ್ರನ್ ಅವ್ರದ್ದು ಸೂಸೈಡಾ ಇಲ್ಲ ಕೊಲೆ ಆಗಿರ್ತಾರ ಅನ್ನೋದನ್ನ ನೀವು ನೋಡ್ಬೇಕು ಅಂದ್ರೆ ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡಬೇಕು. ಸೊ ಸ್ಟೋರಿ ಇಷ್ಟ ಹೇಳಕ್ಕಾಗೋದು. ಸೊ ಇವಾಗ ಪರ್ಫಾರ್ಮೆನ್ಸ್ಗಳು ಹೇಳಕ್ ಬನ್ನಿ. ಫಸ್ಟ್ ಪರ್ಫಾರ್ಮೆನ್ಸ್ ಏನಪ್ಪ, ನಮ್ಮ ಸುದೀಪ್ ಅವ್ರ ಪರ್ಫಾರ್ಮೆನ್ಸ್ ಅಂತೂ ಎಕ್ಸ್ಟ್ರಾರ್ಡನರಿ, ಫ್ಯಾಂಟಾಸ್ಟಿಕ್, ಸೂಪರ್ ಆಗಿದೆ ಸುದೀಪ್ ಅವ್ರ ಪರ್ಫಾರ್ಮೆನ್ಸ್. ಅವ್ರನ್ನ ನೋಡ್ತಾ ಇದ್ರೆ ರಿಯಲ್ ಹೆಬ್ಬುಲಿ ನೋಡ್ದಂಗೆ ಅನ್ಸುತ್ತೆ. ಆಮೇಲೆ ನೆಕ್ಸ್ಟ್ ನಮ್ಮ ಅಮಲಾ ಪಾಲ್ ಅಂತೂ ಗೋಲ್ಡನ್ ಬ್ಯೂಟಿ ಅಂತ ಹೇಳ್ಬೋದು. ಯಾಕಂದ್ರೆ ತುಂಬಾ ಸೂಪರ್ ಆಗಿದೆ ಅಮಲಾ ಪಾಲ್ ಅವ್ರು ನೋಡಕ್ಕೆ. ಬಟ್ ಅವ್ರಿಗೆ ಕೂಡ ಅವ್ರ ಯಜಮಾನ ಡೈವರ್ಸ್ ಕೊಡ್ತಾರೆ ಅಂತ ನ್ಯೂಸ್ ಬರ್ತಾ ಇತ್ತು. ರಿಯಲ್ ಲೈಫ್ ಅಲ್ಲಿ ಫಿಲಮ್ ಅಲ್ಲ. ಸೊ ಬಿಡಿ ಅವ್ರ ರಿಯಲ್ ಲೈಫ್ ನಮ್ಗೆ ಯಾಕೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಚಿಕ್ಕಣ್ಣ ಕಾಮಿಡಿ ಅಷ್ಟೇನು ವರ್ಕೌಟ್ ಆಗಿಲ್ಲ, ಸ್ವಲ್ಪ ನಗು ಬರುತ್ತೆ. ಬಟ್ ಅಂದ್ರೂ ಪರವಾಗಿಲ್ಲ, ಅಷ್ಟು ಚಿಕ್ಕಣ್ಣ ಕಾಮಿಡಿ ಅಷ್ಟೊಂದೇನು ಓವರ್ ಏನಿಲ್ಲ. ರವಿಶಂಕರ್ ಅವ್ರಿಗೆ ಅಷ್ಟೊಂದು ಪಾತ್ರ ಕೊಟ್ಟಿಲ್ಲ, ಅವರು ಸ್ವಲ್ಪ ಸೆಕೆಂಡ್ ವಿಲನ್ ತರ ಇರ್ತಾರೆ. ಆಮೇಲೆ ನೆಕ್ಸ್ಟ್ ಇನ್ನೊಂದಿಬ್ರು ಕ್ಯಾರೆಕ್ಟ್ ಮಾಡಿದಂತ ನಮ್ಮ ಅವಿನಾಶ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಸೊ ಪರ್ಫಾರ್ಮೆನ್ಸ್ಗಳು ಇದಾಯ್ತಲ್ವಾ. ಸೊ ನೆಕ್ಸ್ಟ್ ಮಾತಾಡೋಣ ಮ್ಯೂಸಿಕ್ ಬಗ್ಗೆ. ಮ್ಯೂಸಿಕ್ ನಮ್ಮ ಅರ್ಜುನ್ ಜನ್ಯ ಅವ್ರು ಮಾಡಿರೋದು. ಮ್ಯೂಸಿಕ್ ಹಾಡುಗಳೆಲ್ಲ ಸೂಪರ್ ಹಿಟ್ ಆಗಿದೆ, ತುಂಬಾ ಚೆನ್ನಾಗಿ ಹಾಡುಗಳು ಕೇಳ್ಬೋದು, ಏನೋ ಬೋರ್ ಹೊಡ್ಸಲ್ಲ. ಆಮೇಲೆ ನೆಕ್ಸ್ಟ್ ಆಕ್ಷನ್ ಫೈಟ್ಸ್ ಅಂತೂ ಒಂದು 3-4 ಫೈಟ್ ಇರ್ಬೋದು, ಅಷ್ಟೇ ಜಾಸ್ತಿ ಫೈಟ್ ಇಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಫೈಟ್ ಬರುತ್ತೆ, ಆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾರಲ್ಲ, ಅದಂತೂ ಫ್ಯಾಂಟಾಸ್ಟಿಕ್ ಆಗಿದೆ ಆಕ್ಷನ್. ಆಮೇಲೆ ಡೈಲಾಗ್ಸ್, ಈ ಸಿನಿಮಾ 4 ಡೈಲಾಗ್ ಇದೆ. ಆ ಡೈಲಾಗ್ಗಳು ತುಂಬಾ ಚೆನ್ನಾಗಿದೆ. ಅದರಲ್ಲಿ ಒಂದು ಡೈಲಾಗ್ ನನಗೆ ತುಂಬಾ ಇಷ್ಟ ಇದೆ. ಅದರಲ್ಲಿ ಏನಪ್ಪ ಅಂದ್ರೆ, ಹುಲಿ ಸೈಲೆಂಟ್ ಆಗಿದೆ ಅಂತ ಮಾತ್ರಕ್ಕೆ ಅದಕ್ಕೆ ಸುಸ್ತಾಗಿದೆ ಅಂತ ಅಲ್ಲ, ಅದು ನೆಕ್ಸ್ಟ್ ಬೇಟಾಗಿ ರೆಡಿ ಆಗಿದೆ ಅಂತ ಅರ್ಥ. ಸೊ ಈ ಡೈಲಾಗ್ ತುಂಬಾ ಚೆನ್ನಾಗಿದೆ. ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಸ್ಕ್ರೀನ್ ಪ್ಲೇ ಸ್ವಲ್ಪ ಸ್ಲೋ ಆಗಿದೆ. ಡೈರೆಕ್ಷನ್ ಡಲ್ ಅಂತ ಹೇಳ್ಬೋದು. ಯಾಕಂದ್ರೆ ಸಿನಿಮಾಗೆ ಏನೇ ಇದ್ರು ಕೂಡ ಸ್ಟೋರಿ ಚೆನ್ನಾಗಿದ್ರೆ, ಸೂಪರ್ ಸ್ಟಾರ್ ಸಿನಿಮಾದಲ್ಲಿ ಇದ್ರು, ಸಾಂಗ್ಸ್ಗಳು ಚೆನ್ನಾಗಿದ್ರು, ಮೇನ್ ಡೈರೆಕ್ಷನ್ ಇಂಪಾರ್ಟೆಂಟ್, ಡೈರೆಕ್ಟರ್ ಇಂಪಾರ್ಟೆಂಟ್. ಸೊ ನಮ್ಮ ಡೈರೆಕ್ಟರ್ ಕೃಷ್ಣ ಅವರು ಈ ಸಿನಿಮಾದಲ್ಲಿ ಎಡವಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಅವರು ಕ್ಯಾಮ್ರಾ ವರ್ಕ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಬಟ್ ಡೈರೆಕ್ಷನ್ ಅವ್ರಿಗೆ ಇನ್ನೊಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂದ್ರೆ, ಈ ಸಿನಿಮಾದ ಪಾಸಿಟಿವ್ ಪಾಯಿಂಟ್ಸ್ ಏನಪ್ಪಾ ಅಂದ್ರೆ, ಪಾಸಿಟಿವ್ ಪಾಯಿಂಟ್ಸ್ ನಮ್ಮ ಕಿಚ್ಚ ಸುದೀಪ್ ಅವರೇ ಅಂತ ಹೇಳ್ಬೋದು. ಯಾಕಂದ್ರೆ ಸುದೀಪ್ ಅವರ ಆಕ್ಟಿಂಗ್, ಸುದೀಪ್ ಅವ್ರ ಡ್ಯಾನ್ಸ್, ಸುದೀಪ್ ಅವ್ರ ಡೈಲಾಗ್ ಡೆಲಿವರಿ, ಅದೇ ಪಾಸಿಟಿವ್ ಪಾಯಿಂಟ್ಸ್. ಆಮೇಲೆ ನೆಕ್ಸ್ಟ್ ದೇಶದ ಬಗ್ಗೆ ಒಂದು ಸ್ವಲ್ಪ ಮೆಸೇಜ್ ಇದೆ. ಸೊ ಅದು ಕೂಡ ಒಂದು ಪಾಸಿಟಿವ್ ಪಾಯಿಂಟ್. ಆಮೇಲೆ ಸಾಂಗ್ಸ್ಗಳು ಚೆನ್ನಾಗಿದೆ, ಅದು ಒಂದು ಪಾಸಿಟಿವ್ ಪಾಯಿಂಟ್. ನೆಗೆಟಿವ್ ಪಾಯಿಂಟ್ಸ್ ಏನಪ್ಪಾ ಅಂದ್ರೆ, ಸಿನಿಮಾದಲ್ಲಿ ಕಾಮಿಡಿ ಇಲ್ಲ. ಚಿಕ್ಕಣ್ಣ ಇದ್ದಾರೆ ಬಟ್ ಅಷ್ಟೊಂದೇನು ಓವರ್ ಇಲ್ಲ. ಕಾಮಿಡಿಯಲ್ಲಿ ನಿಮಗೆ ಅಷ್ಟು ನಗು ಬರಲ್ಲ. ಸೊ ಇದಾದ್ಮೇಲೆ ನೆಕ್ಸ್ಟ್ ಸಿನಿಮಾ ಸ್ವಲ್ಪ ಸೀರಿಯಸ್ ಆಗೋಯ್ತು ತುಂಬಾ. ಯಾಕಂದ್ರೆ ಸಿನಿಮಾ ಫುಲ್ ಸೀರಿಯಸ್ ಆದ್ರೆ ಕುತ್ಕೊಂಡು ನೋಡೋರಿಗೆ ಸ್ವಲ್ಪ ಬೋರ್ ಅಂತ ಅನ್ಸ್ಬೋದು. ಯಾಕಂದ್ರೆ ನಮ್ಮಂಥವ್ರು ಕಾಮಿಡಿ ಬೇಕು, ನಮಗೆ ಫುಲ್ಲು ಎಂಜಾಯ್ಮೆಂಟ್ ಬೇಕು ಅಂತ ಅಂಥವ್ರೆಲ್ಲ ಬೋರ್ ಆಗ್ಬೋದು. ಸೊ ಇನ್ನೊಂದು ನೆಗೆಟಿವ್ ಪಾಯಿಂಟ್ಸ್ ಏನಪ್ಪಾ ಅಂದ್ರೆ, ಇದರಲ್ಲಿ ಸಿನಿಮಾದಲ್ಲಿ ನೀವು ಗೆಸ್ ಮಾಡ್ಬಿಡ್ತೀರಾ. ಸಸ್ಪೆನ್ಸ್ ಫಿಲಮ್ ಅಲ್ಲಿ ಯಾವ್ದು ನೀವು ಗೆಸ್ ಮಾಡೋಕ್ಕಾಗಬಾರ್ದು. ನಿಮಗೆ ನೆಕ್ಸ್ಟ್ ಏನಾಗುತ್ತೆ ಅಂತ ನಿಮಗೆ ಕ್ಯೂರಿಯಾಸಿಟಿ ಇರಬೇಕು. ಬಟ್ ಈ ಸಿನಿಮಾದಲ್ಲಿ ನೀವು ಗೆಸ್ ಮಾಡ್ಬಿಡ್ತೀರಾ ಆರಾಮಾಗಿ, ಈಸಿಯಾಗಿ ಮುಂದೆ ಏನಾಗುತ್ತೆ ಅಂತ. ಸೊ ಈ ಸಿನಿಮಾನ ನೀವು ನೋಡ್ಬಾರ್ದು ಅಂತ ಕೇಳಿದ್ರೆ, ನೀವು ಸಸ್ಪೆನ್ಸ್ ಫಿಲಮ್ನ ಇಷ್ಟಪಡಂಗಿದ್ರೆ, ನಿಮಗೆ ಸೀರಿಯಸ್ ಸಬ್ಜೆಕ್ಟ್ಗಳು ಇಷ್ಟ ಇದ್ರೆ, ನೀವು ಯಾವತ್ತಾದ್ರೂ ಸೀರಿಯಸ್ ಸಬ್ಜೆಕ್ಟ್ಗಳು ಅಂದ್ರೆ ನಿಮಗೆ ಗೊತ್ತಲ್ವಾ, ಕಾಮಿಡಿ ಅದಕ್ಕೆಲ್ಲ ಇಂಪಾರ್ಟೆನ್ಸ್ ಕೊಡಲ್ಲ. ನಮಗೆ ಒಳ್ಳೆ ಮೆಸೇಜ್ ಬೇಕು, ಒಳ್ಳೆ ಸೀರಿಯಸ್ ಬೇಕು ಅಂತ ಅನ್ಸಿದ್ರೆ ಈ ಸಿನಿಮಾನ ಒನ್ ಟೈಮ್ ಹೋಗಿ ನೋಡಿ. ಇಲ್ಲಪ್ಪ ನಂಗೆ ಕಾಮಿಡಿ ಬೇಕು, ಫುಲ್ ಎಂಜಾಯ್ಮೆಂಟ್ ಬೇಕು, ಡ್ಯಾನ್ಸ್ ಬೇಕು, ಅದು ಬೇಕು, ಇದು ಬೇಕು, ಎಂಟರ್ಟೈನ್ಮೆಂಟ್ ಬೇಕು ಅಂತ ಹೇಳಿದ್ರೆ ನಿಮಗೆ ಈ ಸಿನಿಮಾ ಇಷ್ಟ ಆಗದಲ್ಲಿ ಇರ್ಬೋದು. ಸೊ ಈ ಸಿನಿಮಾ ನಾನು ಕೊಡ್ತಾ ಇರೋಂಥ ಮಾರ್ಕ್ಸ್ 5ಕ್ಕೆ 3. ಈ ಸಿನಿಮಾ ನಾನು ನಿಮಗೆ ನೋಡಿ ಅಂತ ಹೇಳಿದ್ದೀನಲ್ವಾ, ಈ ಥರ ಇಷ್ಟ ಸೀರಿಯಸ್ ಸಬ್ಜೆಕ್ಟ್ ಇಷ್ಟಪಡೋರು, ದೇಶಭಕ್ತಿ ಇಷ್ಟಪಡೋರು ಹೋಗಿ ನೋಡಿ. ಇಲ್ಲ ಕಾಮಿಡಿ ಬೇಕು, ಎಂಟರ್ಟೈನ್ಮೆಂಟ್ ಬೇಕು ಅಂತ ಹೇಳೋರಿಗೆ ಈ ಸಿನಿಮಾನ ನಿಮ್ಮ ಇಷ್ಟಕ್ಕೆ ಬಿಡ್ತೀನಿ. ನೋಡಂಗಿದ್ರೆ ನೋಡಿ, ಇಲ್ಲಾಂದ್ರೆ ಬಿಡಿ. ನನ್ನ ರಿವ್ಯೂ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಕೊಡಿರಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿರಿ. ಬಾಯ್.